ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ರಾಮ ಮಂದಿರದಲ್ಲಿ ದೇಣಿಗೆ ಹಣವನ್ನ ಲೂಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಏನು ಅಂದ್ರೆ, ಈಗ ಆ ಒಂದು ಟ್ರಸ್ಟ್ ಇದೆಯಲ್ಲ, ರಾಮ ಮಂದಿರದ ಟ್ರಸ್ಟ್, ಆ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಇವ್ರ ಮೇಲೆ ಏನು ಆರೋಪ ಇತ್ತು, ಗಂಭೀರವಾದಂತ ಆರೋಪ. ಸೊ ಈಗ ಆ ಚಂಪತ್ ರಾಯ್ ಅವರು ನೈತಿಕತೆಯ ಹೊಣೆಯನ್ನ ಹೊತ್ತು ತಮ್ಮ ಸ್ಥಾನಕ್ಕೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಬ್ರು ಅನಿಲ್ ಮಿಶ್ರಾ ಈ ಟ್ರಸ್ಟ್ ನ ಒಬ್ಬ ಸದಸ್ಯ, ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಬಹಳ ಉತ್ತರ ಪ್ರದೇಶದಲ್ಲಿ ದೊಡ್ಡ ಅಲ್ಲೋಲ ಕ್ರಿಯೇಟ್ ಆಗ್ತಾ ಇದೆ. ಯಾವಾಗ ರಾಷ್ಟ್ರವ್ಯಾಪಿ ಜನರ ಭಾವನೆಗಳನ್ನ ಘಾಸಿಗೊಳಿಸಿ ಈ ಧರ್ಮದ ಈ ವ್ಯಾಪಾರದಲ್ಲಿ ದೇವರನ್ನ ತಂದು, ಧರ್ಮವನ್ನ ತಂದು, ಕೊನೆಗೆ ರಾಮ ಮಂದಿರವನ್ನ ಕಟ್ಟಿ ಒಂದಷ್ಟು ದಿನ ಕಟ್ತೀವಿ ಅಂತ ಹೇಳಿ ಅಲ್ಲಿ ರಾಜಕಾರಣ ಮಾಡಿ, ಆಮೇಲೆ ಕಟ್ಟಿದ ಮೇಲೆ ಯಾರೇನು ರಾಜಕಾರಣ ಕಟ್ಟೋ ಒಂದು ಪ್ರಾರಂಭದಲ್ಲೇ ಶುರುವಾಯ್ತು ಏನು ಭ್ರಷ್ಟಾಚಾರ, ಭೂಮಿ ಖರೀದಿ ಮಾಡೋದು, ಆಮೇಲೆ ಕಟ್ಟಡ ನಿರ್ಮಾಣ ಮಾಡೋ ವಿಚಾರದಲ್ಲಿ ಭ್ರಷ್ಟಾಚಾರ, ಆಮೇಲೆ ಹುಂಡಿಯನ್ನ ಜನರು ಹಾಕುವಂತ ದುಡ್ಡು ಅಲ್ಲಿ ಲೂಟಿ, ದೇಣಿಗೆ ಅಲ್ಲಿ ಲೂಟಿ. ಈಗ ಇನ್ನೊಂದು ರಾಮನಿಗೆ ಕೊಟ್ಟಂತ ನೆಕ್ಲೆಸ್ಸು, ಆಮೇಲೆ ಪಾದುಕೆಗಳು ಅದು ಕೂಡ ಮಾಯ ಆಗಿದವಂತೆ. ಏನಪ್ಪ ಇವರು ಇನ್ನೇನ್ ಬಿಡ್ತಾರೆ? ಆ ರಾಮ ಅದೆಷ್ಟು ನೊಂದುಕೊಂಡಿರ್ಬೇಡ. ಇವರು ರಾಮ ಮಂದಿರವನ್ನ ಕಟ್ಟಿದ್ದು ನನಗಾಗಿ ಜನರು ಕೊಡುವ ಅತ್ಯಂತ ಪ್ರೀತಿಯಿಂದ ಅರ್ಪಿಸುವ ಕಾಣಿಕೆಯನ್ನ, ದುಡ್ಡನ್ನ, ಕೋಟಿ ದುಡ್ಡನ್ನ, ಒಡವೆಯನ್ನ ಲೂಟಿ ಮಾಡೋದಿಕ್ಕೋಸ್ಕರನ ಅಂತ ಅದೆಷ್ಟು ಕಣ್ಣೀರು ಹಾಕಿರ್ಬೋದು. ಅದು ಉತ್ತರ ಪ್ರದೇಶ ರಾಮರಾಜ್ಯವೋ ಅಥವಾ ಲೂಟಿ ರಾಜ್ಯವೋ? ಈಗ ಪ್ರಶ್ನೆ ಶುರುವಾಗಿದೆ. ಈಗ ನೋಡಿ, ಚಂಪತ್ ರಾಯ್ ಅವರ ಮೇಲೆ 7.8 ಕೋಟಿ ಉಂಡಿ ಹಣ ಏನೋ ವ್ಯತ್ಯಾಸ ಆಗಿದೆ ಅನ್ನುವಂತ ಒಂದು ಆರೋಪ ಈ ಒಂದು ಟ್ರಸ್ಟ್ ನವರ ಮೇಲೆ. ಇನ್ನೊಂದೇನು ಅಂದ್ರೆ, ಏನು 8 ಜನ ಬಂಧಿತರಾಗಿದ್ದಾರಲ್ಲ, ಆ ಬಂಧಿತರ ಹೆಸರು ಹೇಳ್ತೀನಿ ನೋಡಿ. ಮೊದಲು ಈ ಚಂಪತ್ ರಾಯ್ ಅವರ ಆಪ್ತ ಸಹಾಯಕ ರಾಮ್ ಶಂಕರ್ ಯಾದವ್ ಅಲಿಯಾಸ್, ಅವನೇನೋ ಟಿನ್ನು ಅಂತ ಕರೀತಾರಂತೆ, ಅವನನ್ನ ಅರೆಸ್ಟ್ ಮಾಡಿ ಅವನನ್ನ ವಿಚಾರಣೆಗೊಳಪಡಿಸಿದ ಮೇಲೆ ಇದರಲ್ಲಿ ಚಂಪತ್ ರಾಯ್ ಅವರ ಪಾತ್ರವೂ ಕೂಡ ಇರಬಹುದು ಅನ್ನುವಂತ ಅನುಮಾನ ಮತ್ತು ದೊಡ್ಡ ಒತ್ತಡ ಹೆಚ್ಚಾದ ಮೇಲೆ ಚಂಪತ್ ರಾಯ್ ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಣಿಕೆಯ ಉಸ್ತುವಾರಿಯನ್ನ ಹೊತ್ತಂತ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಸುಭಾಷ್ ಚಂದ್ರ, ಆಮೇಲೆ ಶ್ರೀವಾಸ್ತವ, ಇತರೆ ಸಿಬ್ಬಂದಿ ಅನುಕಲ್ ಮಿಶ್ರಾ ಅಂತೆ, ಲವಕುಶ ಮಿಶ್ರಾ, ಮನೀಶ್ ಯಾದವ್, ರಾಮ್ ಶಂಕರ್ ಮಿಶ್ರಾ, ಕರುಣೇಶ್, ಇವರೆಲ್ಲ ಒಂದಷ್ಟು ಈ ಬಂಧಿತರು. ಇವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಆಗುತ್ತಾ? ರಾಜೀನಾಮೆ ಕೊಟ್ರೆ ಸಾಕಾ? ರಾಜೀನಾಮೆ ಕೊಟ್ಬಿಟ್ರೆ ಅಲ್ಲಿಗೆಲ್ಲ ಬಗೆಹರಿತಾ? ಇವರಿಬ್ಬರ ಪಾತ್ರ ಏನು? ಚಂಪತ್ ರಾಯ್ ಅವರ ಪಾತ್ರ ಏನು? ಎಷ್ಟರ ಮಟ್ಟಿಗೆ ಪಾತ್ರ ಇದೆ? ಆಮೇಲೆ ಎಷ್ಟು ಕೋಟಿ ಲೂಟಿ ಆಗಿದೆ? ಈ ದುಡ್ಡು ಲೂಟಿ ಆಗಿರುವ ದುಡ್ಡು ಎಲ್ಲೆಲ್ಲಿಗೆ ಹೋಗ್ತಾ ಇದೆ? ದುಡ್ಡಷ್ಟೇ ಅಲ್ಲ, ಈ ವಜ್ರ ವೈಡೂರ್ಯ ಆಭರಣಗಳು ಅದೆಲ್ಲೆಲ್ಲಿಗೆ ಹೋಗ್ತಾ ಇದೆ? ಅದೇನಾಗಿದೆ? ಮತ್ತೆ ಈಗ ತಿಂದು ಗುಳುಂ ಮಾಡಿ ಸ್ವಾಹ ಆಗಿರುವ ಅಷ್ಟು ದುಡ್ಡನ್ನ, ಒಡವೆಗಳನ್ನ ವಾಪಸ್ ತರಿಸೋದು ಹೇಗೆ? ಇದೆಲ್ಲ ಕೂಡ ನಡಿಬೇಕಾಗಿದೆ. ಈಗ ಯೋಗಿ ಆದಿತ್ಯನಾಥ್ ಅವರನ್ನ ಅಲ್ಲಿನ ವಿಪಕ್ಷಗಳು ಲೆಫ್ಟ್ ಟು ರೈಟ್ ತೆಗೆದುಕೊಳ್ತಾ ಇದ್ದಾರೆ. ಏನು SP ಪಕ್ಷ ಮತ್ತು ಆಮ್ ಆದ್ಮಿ ಪಕ್ಷಗಳು ಸರಿಯಾಗಿ ಜಾಡಿಸ್ತಾ ಇದ್ದಾರೆ. ಏನ್ರಿ ಯೋಗಿ ಆದಿತ್ಯನಾಥ್ ಅವರೇ, ನೀವು ನಮ್ದು ಹಾಗೆ ಹೀಗೆ ನಮ್ಮ ಪಕ್ಷ ಅಂತ ಹೇಳ್ತಿದ್ರೆ ಏನ್ರಿ ನಿಮ್ ಧರ್ಮದಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ರೊಚ್ಚಿಗೆದ್ದಿರುವಂತ ಯೋಗಿ ಆದಿತ್ಯನಾಥ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸನಾತನ ಧರ್ಮದ ನಂಬಿಕೆಯ ಜೊತೆ ಯಾರೂ ಆಟ ಆಡಬೇಡಿ. ಸನಾತನ ಧರ್ಮದ ನಂಬಿಕೆಯ ಜೊತೆ ಆಟ ಆಡ್ತಿರೋರು ಯಾರು ಗೊತ್ತಾ? ಸನಾತನಿಗಳೇ ಈಗ ದೊಡ್ಡ ಆಟ ಆಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರೇ, ಮೊದಲು ಅದನ್ನ ಬಗೆಹರಿಸ್ಕೊಳ್ಳಿ. ನೀವು ಸನಾತನ ಧರ್ಮಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನು ಸರಿಪಡಿಸಿ ಮೊದಲು. ಈಗ ಒಂದೇನೋ ಒಂದು ವಿಚಾರ ಬೇಕಲ್ಲ. ಈಗ ಒಂದು ದೊಡ್ಡ ಹಗರಣ ಆಗಿದೆ ರಾಮ ಮಂದಿರದಲ್ಲಿ, ಅಲ್ಲಿ ಧರ್ಮ ತಂದ್ಬಿಡ್ಬೇಕು. ನೀವು ರಾಮ ಮಂದಿರವನ್ನ ಕಟ್ಟಿದ್ದು ಜನರ ಭಾವನೆಗಳನ್ನ ಸಂತೃಪ್ತಿಗೊಳಿಸೋದಿಕ್ಕೋ ಅಥವಾ ಲೂಟಿ ಮಾಡೋದಿಕ್ಕೋ ಅನ್ನೋದು ಈಗ ಜನರು ಪ್ರಶ್ನೆ ಕೇಳ್ತಿದ್ದಾರೆ. ಇವರು ಮಂದಿರ ಕಟ್ಟಿದ್ದು ಇದಕ್ಕೆ, ಲೂಟಿ ಮಾಡೋಕ್ಕೆ, ಹಗರಣ ಮಾಡೋಕ್ಕೆ. ಜನ ನಿಮ್ಮನ್ನ ಪ್ರಶ್ನೆ ಕೇಳ್ತಿದ್ದಾರೆ. ಪ್ರಶ್ನೆ ಕೇಳೋದಲ್ಲ,
ನೀವು ಜನರು ಇಟ್ಟಿರುವ ವಿಶ್ವಾಸಕ್ಕೆ ದೊಡ್ಡ ಧಕ್ಕೆಯನ್ನ ತಂದಿದ್ದೀರಿ, ಘಾಸಿಗೊಳಿಸಿದಿರಿ. ಸ್ನೇಹಿತರೆ, ಪ್ರಾರಂಭದಲ್ಲಿ ಈ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನ ಸದಸ್ಯ ಶ್ರೀ ಕೃಷ್ಣ ಮೋಹನ್ ಅವರು ನೀಡಿದಂತ ಒಂದು ದೂರಿನ ಅನ್ವಯ SIT ರಚನೆ ಆಗುತ್ತೆ. SIT ರಚನೆ ಆದ್ಮೇಲೆ ಈಗೆಲ್ಲ ಒಂದಷ್ಟು ಜನರನ್ನ ಬಂಧಿಸಿದ್ದಾರೆ, ಈಗ ಒಂದಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಇಷ್ಟು ಕಥೆ ಆಗತ್ತೆ. ಅಸಲಿಗೆ ಈಗ ಇಡೀ ದೇಶದಾದ್ಯಂತ ಜನರನ್ನ ಒಂದು ರೀತಿ ಹುಚ್ಚೆಬ್ಬಿಸಿ ಜೈ ಶ್ರೀರಾಮ್, ಹಿಂದೂ ಧರ್ಮ, ಸನಾತನ ಧರ್ಮ, ಹಾಗೆ ಹೀಗೆ ಅಂತೇಳಿ ಎಲ್ಲ ಜನರು ಹೇಳ್ಕೊಳ್ತಾ ಅವ್ರನ್ನೆಲ್ಲ ರೊಚ್ಚಿಗೆ ಬಿಡಿಸ್ಬಿಟ್ಟು ಭಕ್ತಾದಿಗಳನ್ನ ಕ್ರಿಯೇಟ್ ಮಾಡಿದ್ರಿ. ಈಗ ಅಧಿಕಾರಕ್ಕೂ ಬಂದ್ರಿ, ರಾಮ ಮಂದಿರವನ್ನು ಕಟ್ಟಿದ್ರಿ. ರಾಮ ಮಂದಿರದಲ್ಲಿ ಏನೇನು ಆಯಕಟ್ಟಿನವರು, ನುಂಗುಗಳ್ಳರು ಎಲ್ಲರೂ ಸೇರ್ಕೊಂಡ್ಬಿಟ್ರಿ. ಈಗ ಇವ್ರಿಗಾದ್ರೂ ಒಂದಿಷ್ಟು ಚಿನ್ನ ಬೆಳ್ಳಿ ದುಡ್ಡು ಸಿಕ್ತು. ಆದ್ರೆ ನಿಮ್ಮಗಳ ಭಾಷಣಗಳನ್ನ, ನಿಮ್ಮಗಳ ಮಾತುಗಳನ್ನ ನಂಬಿಕೊಂಡು ಮಬ್ಬು ಭಕ್ತರಾಗಿ ಕ್ರಿಯೇಟ್ ಆಗಿರೋರಿಗೆ ಅವ್ರಿಗೇನು? ನೀವಾದ್ರೂ ಏನೋ ಲೂಟಿ ಮಾಡ್ಕೊಂಡು ಹೋದ್ರಿ. ಪಾಪ ನಿಮ್ಮನ್ನ ಅತಿಯಾಗಿ ಪ್ರೀತಿಸುವ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವಂತ ಮಬ್ಬು ಭಕ್ತರ ಕಥೆಯನ್ನು ಈಗ ಅವ್ರು ಬಾಯೇ ಬಿಡ್ತಾ ಇಲ್ಲ. ಏನು ಹಿಂಗೆ ಮಾಡ್ಬಿಟ್ರು ಇವರೆಲ್ಲ? ನಾವು ನೋಡಿದ್ರೆ ಹಗಲು ರಾತ್ರಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಅದಕ್ಕೂ ಇದಕ್ಕೂ ಅಂತೇಳಿ ಸುಮ್ಮನೆ ಕೆಲಸ ಮಾಡ್ತಾ ಇರ್ತೀವಿ. ಇವರು ಭ್ರಷ್ಟಾಚಾರ ಮಾಡಿದ್ರು ಇವ್ರನ್ನ ಬೆಂಬಲಿಸ್ತೀವಿ, ಇವರು ಲೂಟಿ ಮಾಡಿದ್ರು ಬೆಂಬಲಿಸ್ತೀವಿ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿದ್ರು ಬೆಂಬಲಿಸ್ತೀವಿ. ಆದರೆ ಇವ್ರು ಮಾತ್ರ ಚಿನ್ನ ಬೆಳ್ಳಿ ದುಡ್ಡು, ರಾಮ ಮಂದಿರದಲ್ಲಿ ನಮಗೇನು, ನಿಮಗೆ ಸಗಣಿ. ಹಾಗಾಗಿ ಜಾಗೃತರಾಗಿ ವಿವೇಕವನ್ನು ರೂಢಿಸಿಕೊಳ್ಳಿ. ಆಮೇಲೆ ಇಂಥವನ್ನೆಲ್ಲ ಪ್ರಶ್ನೆ ಮಾಡಿ. ಧರ್ಮ, ದೇವರು, ಜಾತಿ, ಮಂದಿರ ಅಂತೇಳಿ ಅಡ್ಡ ಇಟ್ಟು ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ವಿವೇಕವಂತರಾಗಬೇಕು. ಆಮೇಲೆ ಈ ಕೇವಲ ಒಂದಷ್ಟು ಸಣ್ಣ ಸಣ್ಣ ಮೀನುಗಳನ್ನು ಹಿಡಿದಿದ್ದಾರೆ ಈ ಪ್ರಕರಣದಲ್ಲಿ. ದೊಡ್ಡ ದೊಡ್ಡ ತಿಮಿಂಗಿಲಗಳು ಇನ್ನೂ ಇದ್ದಾವೆ. ಆ ತಿಮಿಂಗಿಲಗಳನ್ನು ಹಿಡಿಯೋ ಕೆಲಸವನ್ನ ಮಾಡ್ತಾರ ಅನ್ನೋದೇ ಪ್ರಶ್ನೆ. ಈಗ ಯೋಗಿ ಆದಿತ್ಯನಾಥ್ ಏನು ಆ ರಾಜ್ಯದಲ್ಲಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಬುಲ್ಡೋಜರ್ ಹರಿಸ್ಬಿಡ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ. ಮತ್ತೆ ಬುಲ್ಡೋಜರ್ ಹರಿಸ್ಬಿಡ್ತಾರೆ ಇವ್ರ ಮೇಲೆ. ಇವರೆಲ್ಲ ನಿಮ್ಮ ಪರಿವಾರದವರೇ, ನಿಮ್ಮವರೇ, ನಿಮಗೆ ಸಂಬಂಧಪಟ್ಟವರೇ ಲೂಟಿ ಮಾಡಿರೋದು. ಅವ್ರ ಮನೆಗಳನ್ನ ಮೇಲೆ ಬುಲ್ಡೋಜರ್ ಹರಿಸ್ತೀರಾ? ಅವರು ಪ್ರವೀಣ್ ತೊಗಾಡಿಯಾ ಇವ್ರನ್ನೆಲ್ಲ ಬಹಿರಂಗವಾಗಿ ನೇಣಿಗೆ ಹಾಕ್ಬಿಡಿ ತಪ್ಪಿತಸ್ಥರನ್ನ. ಕಾನೂನಾತ್ಮಕವಾದ ಕ್ರಮ ತೆಗೆದುಕೊಳ್ಳಿ. ದ್ವೇಷದ ರಾಜಕಾರಣ ಮಾಡಬೇಡಿ. ನೋಡೋಣ ಇನ್ಯಾವ ಹಂತಕ್ಕೆ ಹೋಗುತ್ತೆ. ಆದ್ರೆ ಮಬ್ಬು ಭಕ್ತರು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಅವರಾದ್ರೂ ನಿಮ್ಮನ್ನ ರೊಚ್ಚಿಗೇಳಿಸ್ತಾರೆ, ಅವ್ರು ಲೂಟಿ ಮಾಡ್ತಾರೆ, ನಿಮಗೇನು ಸಿಗಲ್ಲ, ಸಗಣಿ ಅಷ್ಟೇ ಸಿಗುತ್ತೆ. ಹಾಗಾಗಿ ನಾವು ವಿಚಾರವಂತರಾಗಿ ಪ್ರಜ್ಞಾವಂತರಾಗೋಣ. ಹಾಗಾಗಿ ನಮ್ಗೊಂದು ಖುಷಿ ಸಿಗುತ್ತೆ ಮತ್ತು ಪ್ರಜ್ಞಾವಂತಿಕೆ ಸಿಗುತ್ತೆ. ಏನಂತೀರಿ? ನಮಸ್ಕಾರ.